ಉದ್ಯೋಗ ಜೋಡಿತ ಪ್ರೋತ್ಸಾಹಕ ಯೋಜನೆಯಾದ ಇಎಲ್ಐ ಸ್ಕೀಮ್ಗೆ 1 ಲಕ್ಷ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಅದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ಮಂಗಳವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಸಂಬಂಧ ಒಪ್ಪಿಗೆ ಮುದ್ರೆ ದೊರಕಿದೆ. ಇನ್ನು ಇಎಲ್ಐ ಸ್ಕೀಮ್ಗೆ ಕೇಂದ್ರ ಸರ್ಕಾರವು 1.07 ಲಕ್ಷ ಕೋಟಿ ರೂಪಾಯಿ ಪ್ರೋತ್ಸಾಹಕ ಒದಗಿಸುತ್ತಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. 2024 ಹಾಗೂ 25ರ ಬಜೆಟ್ನಲ್ಲಿ ಉದ್ಯೋಗ, ಕೌಶಲ್ಯ ವೃದ್ಧಿ ಮತ್ತಿತರ ವಿಷಯಗಳಲ್ಲಿ ಯುವ ಜನರಿಗೆ ಪ್ರೋತ್ಸಾಹ ನೀಡಲು 5 ಸ್ಕೀಮ್ಗಳ ಪಿಎಂ ಪ್ಯಾಕೇಜ್ ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ಇಎಲ್ಐ ಕೂಡ ಒಂದಾಗಿದೆ. ಇನ್ನು ಎಲ್ಲಾ ಸೆಕ್ಟರ್ಗಳಲ್ಲೂ ಉದ್ಯೋಗ ಸೃಷ್ಟಿಗೆ ಉತ್ತೇಜಿಸಲು ಸರ್ಕಾರವು ಇಎಲ್ಐ ಸ್ಕೀಮ್ ಜಾರಿಗೆ ತಂದಿದೆ ಎಂದು ಎಲ್ಲಾ ಸೆಕ್ಟರ್ಗಳನ್ನು ಒಳಗೊಳ್ಳಲಾಗಿದೆ. ಆದರೂ ತಯಾರಿಕಾ ಕ್ಷೇತ್ರವನ್ನು ಹೆಚ್ಚು ಗಮನದಲ್ಲಿಟ್ಟುಕೊಂಡು ಸ್ಕೀಮ್ ರೂಪಿಸಲಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕೌಶಲ್ಯ ಕೊರತೆ ಇರುವಂತಹ ಕೆಳ ಹಂತದ ಉದ್ಯೋಗಿಗಳಿಗೆ ಅವಕಾಶ ನೀಡುವುದು ಮತ್ತು ಕೌಶಲ್ಯ ಹೆಚ್ಚುವಂತೆ ಮಾಡುವುದು ಈ ಸ್ಕೀಮ್ನ ಉದ್ದೇಶವಾಗಿದೆ.